ನೋಡಿ ತುಂಬ ಚೆನ್ನಾಗಿದೆ, ಒಳ್ಳೆ ವಾಟರ್ ಸೋರ್ಸಸ್ಸು. 1.5 ಎಕರೆ ಇದೆ ಇದು. 1 ಎಕರೆ, ಅರ್ಧ ಎಕರೆಯಲ್ಲಿ ಬೋರ್ವೆಲ್ ಇದೆ. ಅವರು ಬೋರ್ವೆಲ್ ಇಟ್ಕೋತಾರೆ, ನಿಮಗೆ ಬೇಕು ಅಂದರೆ ನೀರು ಕೊಡ್ತಾರೆ, ಅದೇನಿಲ್ಲ. ಇದರಲ್ಲಿ 1.5 ಎಕರೆಯಲ್ಲಿ 1 ಎಕರೆ ಕೊಡ್ತಾರೆ. ಆ ಕಡೆಗೆ ಅದನ್ನು ತೋರಿಸ್ತೀನಿ. ಒಳ್ಳೆ ವಾಟರ್ಸ್, ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ. ಇದೇ ರೋಡು, ಇದು ಡಾಂಬರ್ ರೋಡ್ ಆಗುತ್ತೆ. ಇದು ಈಗ ಡಾಂಬರ್ ರೋಡ್ ಆಗಿ ಸ್ಯಾಂಕ್ಷನ್ ಆಗಿದೆ, ತುಂಬ ಚೆನ್ನಾಗಿದೆ. ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ ಇದು. ಇವರು ಎಕರೆಗೆ 29 ಲಕ್ಷ ಹೇಳ್ತಾರೆ, 1 ಎಕರೆಗೆ. ಇದು 1.5 ಎಕರೆ ಪೋಡ್ ಹಾಕಬೇಕು. 1.5 ಎಕರೆಯಲ್ಲಿ ಅರ್ಧ ಎಕರೆ ಪೋಡ್ ಹಾಕಿ ಅವ್ರಿಗೆ ಆಗಬೇಕು, 1 ಎಕರೆ ಸಪ್ರೇಟ್ ಈ ಕಡೆ ಆಗಬೇಕು. ತುಂಬ ಚೆನ್ನಾಗಿದೆ. ಡಾಂಬರ್ ರೋಡಿಂದ ಜಸ್ಟ್ ಒಂದು 10 ಮೀಟ್ರ್ ಅಷ್ಟೇ. ತುಂಬ ಚೆನ್ನಾಗಿದೆ. ಪೂರ್ವಕ್ಕೆ ಲ್ಯಾಂಡ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ವಾಸ್ತು ಪ್ರಕರಣ ಇದೆ. ಇದು 45 ಅಡಿ ರೋಡ್ ಬರುತ್ತೆ ನೋಡಿ. ಸೂಪರ್ ಆಗೈತೆ ಜಾಗ ಮಾತ್ರ. ರೆಡ್ ಸೈಲು ಬದನೆ ಹಾಕಿದ್ದಾರೆ, ಡ್ರಿಪ್ ಇರಿಗೇಷನು ಫುಲ್ ರೆಡ್ ಸೈಲು ಸರ್. ಇದು ತುಂಬ ಚೆನ್ನಾಗಿದೆ. ಮೈಸೂರಿಗೆ 35 ಕಿಲೋಮೀಟ್ರ್ ಆಗುತ್ತೆ. ಸೂಪರ್ ಆಗುತ್ತೆ ಜಾಗ ಮಾತ್ರ. ಜನರಲ್ ನೋಡಿ ಯಾವ ಥರ ಇದೆ, ಒಳ್ಳೆ ಬಾಕ್ಸ್ ಟೈಪ್ ಇದೆ, ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ರೈತರ ಪ್ರಾಪರ್ಟಿ, ಆಮೇಲೆ ಲಿಂಗಾಯತರ ಪ್ರಾಪರ್ಟಿ. ಇದು ಪಿತ್ರಾಜ್ ಆಸ್ತಿ ಇದು ನೋಡಿ ಸರ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವ್ರು ಎಕರೆಗೆ 29 ಲಕ್ಷ ಹೇಳ್ತಾವ್ರೆ, ನೆಗೋಷಿಯಬಲ್. ಲೈಸ್ಲಿ ಒಂದು 50,000 ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ.